ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನಿನ್ನೆ ಸಂಜೆ ಸುರಿದಂಥ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೆ, ಅದರಲ್ಲೂ ಕೂಡ ಒಂದು ಶೆಡ್ನಲ್ಲಿ ವಾಸವಾಗಿರುತ್ತದ ವೃದ್ಧ ದಂಪತಿಯ ಗೋಳು ಅಂತ ಹೇಳ್ತಿರೋದಂತ ಆಗಿದೆ. ಈಗ ನೋಡ್ಬೋದು, ನಾವು ಗದಗ ನಗರದ ಮುಂಡ್ರಿಗಿ ರಸ್ತೆಯಲ್ಲಿರುವಂಥ ಒಂದು ಪ್ಲೇಸಲ್ಲಿದ್ದೀವಿ. ಈ ಒಂದು ಭಾಗದಲ್ಲಿ ಒಂದು ಶೆಡ್ ಇದೆ. ಈ ಒಂದು ಶೆಡ್ದಲ್ಲಿ ಒಂದು ವೃದ್ಧ ದಂಪತಿ ಇರ್ತಾರೆ. ಆದರೆ ಸಂಜೆ ಸುರಿದಂಥ ಭೀಕರ ಗಾಳಿ ಮತ್ತು ಮಳೆಗೆ ಸಂಪೂರ್ಣ ಶೆಡ್ದ ಮೇಲ್ಛಾವಣಿ ಹಾರಿ ಹೋಗಿದೆ. ನೋಡ್ಬೋದು, ತಗಡು ಕೂಡ ಪೂರ ಹಾರಿ ಹೋಗಿದೆ. ಏನು ಸಾಕಷ್ಟು ಬಿರುಗಾಳಿ ಇರೋದರಿಂದ ಅವು ಇವನ್ ಮೇಲಿನ ಸೀಟುಗಳು, ತಗಡಿನ ಸೀಟುಗಳು ಎಲ್ಲೆಲ್ಲಿ ಹಾರಿ ಹೋಗಿದೆ ಅಂತ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಈ ಒಂದು ವೃದ್ಧ ದಂಪತಿ ಈಗ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. ಯಾಕಂತಂದರೆ ಈ ಒಂದು ಲೇಔಟ್ ಕಾವಲಿಗಾಗಿ ಒಂದು ವೃದ್ಧ ದಂಪತಿಗಳು ಇಲ್ಲಿ ವಾಸ ಮಾಡ್ತಾಯಿದ್ರು. ಇಲ್ಲಿ ನಾವು ತೋರಿಸ್ತೀವಿ. ಇಲ್ಲಿ ನೋಡ್ಬೋದು ಯಾವ ರೀತಿ ಒಂದು ಪರಿಸ್ಥಿತಿ ಇದೆ ಅನ್ನೋಂಥದ್ದು. ಇಲ್ಲಿ ಇವರೇ ಕಳಕಪ್ಪ ಮತ್ತು ಈ ಒಂದು ಅವರ ಪತ್ನಿ ಇದ್ದಾರೆ. ಇವರಿಬ್ಬರು ಕೂಡ ಸುಮಾರು ವರ್ಷಗಳಿಂದ ಇದೇ ಒಂದು ಶೆಡ್ನಲ್ಲಿ ವಾಸವಾಗಿದ್ದಾರೆ. ಆದರೆ ನಿನ್ನೆ ಸಂಜೆ ಸುರಿದಂಥ ಧಾರಾಕಾರ ಮಳೆಗೆ, ಭೀಕರ ಏನು ಬಿರುಗಾಳಿಗೆ ಸಂಪೂರ್ಣ ಮೇಲ್ಛಾವಣಿ ಹಾರಿ ಹೋಗಿದೆ. ಈಗ ಅವರು ಅಕ್ಷರಶಃ ಅತಂತ್ರ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಚಳಿಯಲ್ಲಿ ಅವರು ವೃದ್ಧ ದಂಪತಿಗಳು ನರಳಾಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ಲೇಔಟ್ ಮಾಲಕರು ಕೂಡ ಅವರ ಏನು ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಈಗಾಗಲೇ ಸುಮಾರು ತಿಂಗಳಿಂದಲೂ ಕೂಡ ಸಾರಿಗೆ ಸಂಬಳ ಕೊಟ್ಟಿಲ್ಲ. ಅದರೇ ಒಂದು ಸಂಕಷ್ಟದಲ್ಲಿರುವಾಗ ಈಗ ಏನು ಮಳೆ ಸಾಕಷ್ಟು ರಗಳೆಯನ್ನು ಸೃಷ್ಟಿಸಿದೆ. ಈ ಒಂದು ವೃದ್ಧ ದಂಪತಿಗಳು ಬೀದಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು, ಅವರು ಯಾವ ಇಲ್ಲಿ ಅಡುಗೆ ಮಾಡಿಕೊಂಡು, ಯಾಕಂದರೆ ಅವರು ಕಟ್ಟಿಗೆ ಸೌದೆಯಿಂದ ಇಲ್ಲಿ ಹಚ್ಚಿ ಅವರು ಅಡುಗೆಯನ್ನು ಮಾಡ್ಕೊತಿದ್ದಾರೆ. ಈಗ ಸಂಪೂರ್ಣ ಬಿರುಗಾಳಿಗೆ ಎಲ್ಲವೂ ಕೂಡ ತೋದು ಹೋಗಿದೆ. ಈಗ ಅವರು ಏನು ಯಾವುದೇ ಒಲೆ ಹೊತ್ಸೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಉಪವಾಸ ವನವಾಸ ಇರುವಂಥ ಸ್ಥಿತಿ ಆ ಒಂದು ಕುಟುಂಬಕ್ಕೆ ಬಂದಿದೆ. ಈಗ ಅವರನ್ನು ಕೇಳೋಣ, ಎಷ್ಟು ವರ್ಷದಿಂದ ಇದ್ದಾರೆ, ಏನೆಲ್ಲ ಸಮಸ್ಯೆ ಆಗಿದೆ. ಅಜ್ಜ, ಏನು ಎಷ್ಟು ವರ್ಷ ಆಯ್ತು ಇಲ್ಲಿ ಇದ್ದಿದ್ರಿ, ಏನಾಯ್ತು, ಎಷ್ಟು ಮಳೆಗೆ ಏನೇನೆಲ್ಲ ಅವಾಂತರ ಆಗಿದೆ? 6 ವರ್ಷ ಆಯ್ತು ನಾವು ಇಲ್ಲಿ ಬಂದು. ತಗಡು ಹಾಕಿ ಹೋದ ವರ್ಷ 8ನೇ ತಿಂಗಳು ಇಲ್ಲಿ ಹಾಕಿರಿ, ಅಲ್ಲಿತ್ತು ಇದು. ನಾವು ಬಂದು 6 ವರ್ಷ ಆತ್ರಿ ಇಲ್ಲಿಗೆ. ಇಲ್ಲಿ ಬಂದು 6 ವರ್ಷ ಆತ್ರಿ. ಈಗ ಸಾಮಾನು ಎಲ್ಲ ಹಾಳಾಗಿಬಿಟ್ಟಾರೆ. ನಮ್ಮ ಉಣ್ಣವು ತಿಂದು ಎಲ್ಲ ಹಾರಿ ಹೋಗ್ಬಿಟ್ರಿ. ಶೆಡ್ ಮ್ಯಾಗ ಒಂದು ಇಲ್ರಿ, ತಗಡು ಮ್ಯಾಗ ಒಂದು ತಗಡಿಲ್ರಿ. ನಾವು ಇಲ್ಲಿ ಹೋಲಿದ್ನಂದ್ರೆ ನಮ್ಮ ಮ್ಯಾಗೆ ಬೀಳ್ತಿದ್ವು. ನಾವು ಅಲ್ಲಿ ಹಾಟೆಲ್ಗೆ ಓಡಿ ಹೋಗಿ ಬಚಾವಾಗಿವ್ರಿ. ನಾವು ಇಲ್ಲಿ ಉಳ್ತಿದ್ದಿಲ್ಲ. ಹ್ಞೂ ರೀ. ಮತ್ತು ಹೆಂಗೆ ಈಗ ಜೀವನ ಹೆಂಗೆ ಮಾಡೋದು? ಮತ್ತೆ ಏನು ಮಾಡೋದ್ರಿ, ಹೆಂಗೆ ಮಾಡೋದ್ರಿ, ಹಿಂಗೆ ಮಾಡೋದು ನೋಡ್ರಿ. ಏನು ಮಾಡ್ತಾರೆ ಅಜ್ಜಿ, ಹೆಂಗೆ ಎಲ್ಲವೂ ಕೂಡ ಏನು ಮಳೆಗೆ ಹಾರಿ ಹೋಗಿದೆ, ಎಲ್ಲ ತೋದು ಹೋಗ್ಬಿಟ್ಟದ. ನಿಮ್ಮ ಅಡುಗೆ ಮಾಡ್ಲಿಕ್ಕೆ ಏನಾದರೂ ರೇಷನ್ ಉಳ್ದಾವೋ ಇಲ್ಲೋ? ಏನು ಮಾಡಕ್ರಿ ಸರ, ಎಲ್ಲ ತೊಯ್ದು ಹೋಗ್ಯತ್ರಿ ಸರ. ಮಳೆಗಾಡಿ ಒಂದೇ ತಾಕೆ ಮಳೆ ತಗಡು ಹರಾಡಿದ್ವು. ಹರಾಡಿ ಒಬ್ಬಕ್ಕೆ ಮಗಳು ಮಾತಾಡ್ಸಕ್ಕೆ ಬಂದ್ಲು. ಅವ್ರಪ್ಪಗೆ ನಾಯಿ ಕಡ್ದೈತ್ರಿ ಮೊನ್ನೆ. ಕಡದ್ರೆ ಮಾತಾಡ್ಸಕ್ಕೆ ಬಂದ್ಲು, ಹೊಂಟದ್ಲು. ಮಳೆ ಬಂದು ಜೋರು ಬಂತ. ಮತ್ತೆ ದಾರ ಸಿಕ್ಕರಿ ಅಂದೆ. ನಿಂತ್ಕೊಂಡು ಈಗ ಹೋತ್ರಿ. ಒಬ್ಬರು ಬೈಕಿ ಮೇಲೆ ಕಳ್ಸಕ್ಕೆ ಹೋದ್ರೆ. ಹ್ಞೂ ರೀ. ತಗಡು ಒಂದು ಏನಿಲ್ಲ ನೋಡ್ರಿ. ಈಗ ಬಟ್ಟ ಬೆಲೆ ಹೆಂಗೆ ಇರ್ಬೇಕ್ರಿ ಸರ್? ಹ್ಞೂ ರೀ. ಏನು ಇಲ್ರಿ, ನೀವು ಏನಾರು ಮಾಡ್ಕೆ ಅಂತಾರೆ ನೋಡ್ರಿ ಸರ್. ಹೆಂಗೆ ಮಾಡ್ಬೇಕ್ರಿ ನಾವು? ಅಪ್ಪ ಏನು ಮಾಡಕ್ರಿ, ಈಗ ಮಗಳು ಒಟ್ಟು ಮುಚ್ಚಿತಾನೆ ಇಲ್ರಿ. ಊಟ ಮಾಡಿದ್ವಿ, ಅದು ಎಲ್ಲ ಮಳೆಗೆ ಇದು ಆಗ್ಬಿಟ್ಟೈತೆ ನೋಡ್ರಿ. ಹ್ಞೂ ರೀ. ಈಗ ರಾತ್ರಿ ಬೆಳಿಗ್ಗೆ ಊಟ ಹೆಂಗೆ ಮಾಡ್ಕೆ ಉಣ್ಣೋದ್ರಿ? ಏನು ಅರ್ಥ ಮತ್ತೆ ಏನು ಮಾಡಕ್ರಿ ಅಪ್ಪ? ಏನಿಲ್ಲ ನೋಡ್ರಿ. ಈಗ ಇದು ವೃದ್ಧ ದಂಪತಿಗಳ ಗೋಳು ಅಂತ ಹೇಳ್ಬೋದು. ಯಾಕೆಂದರೆ ಭೀಕರ ಏನು ಗಾಳಿ ಮತ್ತು ಮಳೆ ರಗಳಿಗೆ ಈಗ ಅಕ್ಷರಶಃ ಈ ವೃದ್ಧ ದಂಪತಿಗಳು ಬೀದಿ ಪಾಲಾಗಿದ್ದಾರೆ. ಈ ಏನು ಲೇಔಟ್ ಓನರು ಕೂಡ ಅವರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಈ ವೃದ್ಧ ದಂಪತಿಗಳ ಗೋಳು ಕೇಳೋರು ಇಲ್ಲದಂತಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ.